ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ನಾವಿವತ್ತು ಗುಂಡ್ಲುಪೇಟೆ ತಾಲೂಕು ಹತ್ರ ಇರೋ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿದ್ದೀವಿ. ಇಲ್ಲಿಗೆ ಬಂದ ಮೇಲೆ ಓನ್ ವೆಹಿಕಲ್ಸ್ನ ಒಳಗಡೆ ಬಿಡಲ್ಲ. ಗೇಟಿಂದ ಹೊರಗಡೆನೆ ಪಾರ್ಕಿಂಗ್ ಇರುತ್ತೆ. ಪಾರ್ಕಿಂಗ್ ಏರಿಯಾದಲ್ಲಿ ಓನ್ ವೆಹಿಕಲ್ಸ್ನ ನಿಲ್ಲಿಸಿ ನಾವು ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ನೋಡಿ, ನಮಗೆ ಇಲ್ಲಿಂದನೇ ಹಿಮ ಕಾಣಿಸ್ತಿದೆ ದೇವಸ್ಥಾನದ ಹತ್ರ. ಆದರೆ ಇಲ್ಲಿ ನಾವು ಕೆಳಗಡೆ ನಿಂತಿರುವಾಗ ತುಂಬ ಮಳೆ ಇತ್ತು. ನಾವಿಲ್ಲಿ ಟಿಕೆಟ್ ತಗೊಂಡ್ಮೇಲೆ ಗೇಟ್ ಹತ್ರ ನಮ್ಮ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡ್ತಾರೆ, ಪ್ಲಾಸ್ಟಿಕ್ಸ್ ಇದೆಯಾ ಇಲ್ವಾ. ಪ್ಲಾಸ್ಟಿಕ್ ಬಾಟಲ್ಸ್, ಕವರ್ಸ್ ಏನನ್ನು ಒಳಗಡೆ ಅಲೋ ಮಾಡಲ್ಲ. ಅದಾದ್ಮೇಲೆ ಈ ಥರ ಗೇಟ್ ಪಾಸ್ ಆದ್ಮೇಲೆ ಇಲ್ಲಿ ಬಸ್ಗಳಿರುತ್ತೆ. ನಾವು ಬಂದಾಗ ತುಂಬಾ ಮಳೆ ಇತ್ತು. ನೀವೇನಾದ್ರೂ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬರೋ ಪ್ಲಾನ್ ಮಾಡ್ತಿದ್ರೆ ಯಾವುದಕ್ಕೂ ಸೇಫ್ಟಿಗೆ ಛತ್ರಿ ತಗೊಂಡ್ಬನ್ನಿ. ನಾವಿಲ್ಲಿ ಕೆಳಗಡೆ ಚೆಕ್ ಪೋಸ್ಟ್ ಇಂದ ದೇವಸ್ಥಾನ ತಲುಪೋದಕ್ಕೆ 7 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಬಸ್ಸಲ್ಲಿ. ಈ ಬೆಟ್ಟದಲ್ಲಿ ವರ್ಷದ 365 ದಿನನೂ ಹಿಮ ಬೀಳ್ತಾನೆ ಇರುತ್ತಂತೆ. ಅದಕ್ಕೋಸ್ಕರ ಇದನ್ನ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ನೀವು ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಚಳಿಗಾಲ ಅಥವಾ ಮಳೆಗಾಲ ತುಂಬಾ ಬೆಸ್ಟ್ ಅಂತ ಹೇಳ್ತಾರೆ ಎಲ್ರೂ. ತುಂಬಾ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ಮೇಲೆ ಇಲ್ಲಿ ನೋಡಿ ವೆದರ್. ಕೆಳಗಡೆ ನಾವು ಚೆಕ್ ಪೋಸ್ಟ್ ಹತ್ರ ಇರುವಾಗ ತುಂಬಾ ಮಳೆ ಬರ್ತಾ ಇತ್ತು. ಇಲ್ಲಿ ಮಳೆನೂ ಬರ್ತಿದೆ, ಜೊತೆಗೆ ಹಿಮನೂ ಬೀಳ್ತಿದೆ. ನೋಡಿ ವೆದರ್ ಎಷ್ಟು ತಂಪಾಗಿದೆ. ಎಷ್ಟೇ ಬೇಸಿಗೆ ಇದ್ರೂ ಇದೇ ತರ ಹಿಮ ಬೀಳ್ತಾನೆ ಇರತ್ತಂತೆ ಇಲ್ಲಿ. ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ನಿಮ್ಗೆ ಯಾವ ಶಾಪ್ ಕೂಡ ಸಿಗಲ್ಲ. ನೋಡಿ ಎಷ್ಟು ಜನ ಇದ್ದಾರೆ. ನೀವೇನಾದ್ರೂ ಮಕ್ಕಳ ಜೊತೆ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬರಬೇಕು ಅಂದರೆ ವೀಕ್ ಡೇಸಲ್ಲಿ ಬನ್ನಿ ಅಥವಾ ನಾರ್ಮಲ್ ವೀಕೆಂಡಲ್ಲಿ ಬರ್ಬೋದು. ಆದರೆ ಲಾಂಗ್ ವೀಕೆಂಡಲ್ಲಿ ಬರಬೇಡಿ. ಏನಕ್ಕೆ ಪಾಪ ಮಕ್ಳಿಗೂ ಹಿಂಸೆ ಆಗುತ್ತೆ ಇಷ್ಟೊಂದು ಜನ ಜಾಸ್ತಿ ಇರುವಾಗ. ನನ್ನ ಕಸಿನ್ಸ್ ಎಲ್ಲ ಇವಾಗಲೇ 3-4 ಟೈಮ್ಸ್ ಎಲ್ಲ ಬಂದು ಹೋಗಿದ್ದಾರೆ. ಆದರೆ ಯಾವಾಗಲೂ ಇಷ್ಟೊಂದು ಕ್ರೌಡ್ ಇರಲಿಲ್ಲ ಅಂತ ಹೇಳ್ತಿದ್ರು. ಏನಕ್ಕೆ ಅವ್ರು ನಾರ್ಮಲ್ ವೀಕೆಂಡಲ್ಲಿ ಬಂದಿರೋದು. ಆದರೆ ನಾವು ದಸರಾ ಹಾಲಿಡೇಸಲ್ಲಿ ಬಂದಿದ್ದೀವಿ. ನಾವು ಅಂದ್ಕೊಂಡ್ವಿ ಎಲ್ಲರೂ ದಸರಾ ಟೈಮಲ್ಲಿ ಮೈಸೂರು ನೋಡೋಕೆ ಹೋಗಿರ್ತಾರೆ, ಇಲ್ಲಿಗೆ ಯಾರು ಬಂದಿರಲ್ಲ, ಬಂದಿದ್ರೂ ಕಮ್ಮಿ ಜನ ಇರ್ತಾರೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಆದರೆ ನಾವು ಅಂದ್ಕೊಂಡಿದ್ದು ತಪ್ಪಾಗಿತ್ತು. ನಾರ್ಮಲ್ ಡೇಸ್ಗಿಂತ ತುಂಬ ಜನ ಇದ್ದರು. ಅಲ್ಲಿ ಬಂದಿರೋ ಜನಗಳು ಹೇಳ್ತಿದ್ರು ಈ ದೇವಸ್ಥಾನದಲ್ಲಿ ನಮ್ಮ ಆಸೆಗಳೇನಾದರೂ ಈಡೇರಬೇಕು ಅಂತ ಅಂದ್ಕೊಂಡು ನಾವು ಹರಕೆ ಕಟ್ಕೊಂಡ್ರೆ ಅದು ಈಡೇರುತ್ತಂತೆ, ಯಶಸ್ವಿ ಆಗುತ್ತಂತೆ. ನಾರ್ಮಲ್ ಡೇಸಲ್ಲೆಲ್ಲ ಇಲ್ಲಿಗೆ ಬಂದಿರೋರೆಲ್ಲ ನನಗೆ ಹೇಳಿದ್ದಾರೆ ಇಲ್ಲೆಲ್ಲ ಆನೆಗಳು ಓಡಾಡುತ್ತಂತೆ ದೇವಸ್ಥಾನದ ಹತ್ರನೇ. ನೋಡಿ ಈ ಪ್ಲೇಸಲ್ಲೇ ಓಡಾಡುತ್ತಂತೆ ಆನೆಗಳು. ಬಟ್ ಜನಗಳಿಗೆ ತೊಂದರೆ ಕೊಡಲ್ವಂತೆ. ದಸರಾ ಟೈಮಲ್ಲಿ ಒಂದು ಒಳ್ಳೆ ಪ್ಲೇಸ್ಗೆ ಹೋದ್ವಿ ಅನ್ನೋ ಖುಷಿ ಅಂತೂ ಇದೆ ನಮಗೆ. ನಿಮಗೂ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.